ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟ್ ಯುವರ್ ಸೆಲ್ಫ್. ನಮಸ್ಕಾರ ರೀ ಎಲ್ರಿಗೂ. ಸೊ ಇವತ್ತಿನ ವಿಡಿಯೋದಾಗ ನಾನು ಬೇಸಿಕ್ ಬಿಗಿನರ್ಸ್ ನಾವು ಬೇಬಿ ಕುಚ್ ಹೆಂಗೆ ಹಾಕ್ಬೇಕು ಅನ್ನೋದು ಟೈಪ್ 1 ತೋರ್ಸಕತ್ತೀನಿ. ಇನ್ನೂ ಭಾಳಷ್ಟು ಟೈಪ್ಸ್ ಅದಾವೆ. ಸೊ ಅದ್ರಾಗ ಇದು ಒಂದು ಟೈಪ್ ಅಂತ ತೋರ್ಸಕತ್ತೀನಿ. ಸೊ ಆ್ಯಸ್ ಯೂಶುವಲ್ ನಾನು ನೀಡಲ್ ನಂಬರ್ 10 ತೊಗೊಂಡೀನಿ, 6 ಎಳೆ ದಾರ ತೊಗೊಂಡೀನಿ, ಮತ್ತು ಗ್ಲೂ ಮತ್ತು ಕಟರ್ ಮತ್ತು ಸಿಲ್ಕ್ ಥ್ರೆಡ್ ಸೂಯಿಂಗ್ ಇದು ತೊಗೊಂಡಿನಿ ನೀಡಲ್ಲು. ಸೊ ಮೇನ್ ಇವಾಗ ನಾನು ಏನು ತೋರ್ಸಕತ್ತೀನಿ ಇದು ಒಂದು ಟಿಪ್. ಏನಪ್ಪ ಅಂತಂದ್ರೆ ನಾವು ಯಾವಾಗಲಾದರೂ ಆಗಲಿ ಸುಮ್ಮನೆ ದಾರ ಸುತ್ಕೊತೀವಿ, ಒಂದೇ ಸತಿ ಡೈರೆಕ್ಟ್ ಸಾರಿಗೆ ಹಾಕ್ತೀವಿ. ಸೊ ಅದು ಕೆಲವೊಂದು ಥ್ರೆಡ್ ಸಿಲ್ಕ್ ಚೆಂದ ಇರ್ತೈತಿ. ಸೊ ಹಾಕಿದ ತಕ್ಷಣ ನಮಗೇನು ಅಷ್ಟಾಗಿ ಅನಿಸಲ್ಲ. ಸೊ ನೋಡಿರಿ, ಹಿಂಗೆ ನಾವು ಸುತ್ಕೊಂಡಿದ್ದ ತಕ್ಷಣ ಹಿಂಗೆ ಬರ್ತೈತೆ. ಸೊ ಹಾಗಾಗಿ ನಿಮ್ಗೆ ಪರ್ಫೆಕ್ಟ್ ಫಿನಿಶಿಂಗ್, ನಿಮ್ಮ ಕಸ್ಟಮರ್ಸ್ಗೆ ಪರ್ಫೆಕ್ಟ್ ಫಿನಿಶಿಂಗ್ ಅಥವಾ ನಿಮ್ಮ ಸಾರಿಗಳಿಗೆ ನೀವು ಪರ್ಫೆಕ್ಟಾಗಿ ಫಿನಿಶಿಂಗ್ ಬರ್ಬೇಕಪ್ಪ ಅಂತಂದ್ರೆ ನಿಮ್ಮ ಬಳಿ ಯಾರು ಇದಿರ್ತೈತಲ್ಲ ಹೇರ್ ಸ್ಟ್ರೈಟ್ನರ್, ಅದಿರಲಿಲ್ಲ ಅಂತಂದರೂ ಐರನ್ ಬಾಕ್ಸ್ದಾಗೂ ಮಾಡ್ಕೋಬೋದು. ಸೊ ಒಂದು 2 ಸತಿ ಹಿಂಗೆ ಅಂದ್ಬಿಟ್ರೆ ಆಯಿತು. ಸಿಲ್ಕ್ ಥ್ರೆಡ್ ಸ್ಟ್ರೈಟ್ ಹಾಕ್ತೈತಿ, ಅದರಿಂದ ಎಷ್ಟು ಲುಕ್ ಡಿಫ್ರೆನ್ಸ್ ಬರ್ತೈತೆ ಅನ್ನೋದನ್ನು ನೋಡ್ಬೋದು. ಹಾಗಾಗಿ ನನ್ನ ಬಳಿಗೂ ಒಂದು ಸ್ಟ್ರೈಟ್ನರ್ ಐತಿ. ಸೊ ಅದ್ರಾಗ ನಾನು ಸ್ಟ್ರೈಟ್ ಮಾಡೀನಿ. ಸಿಲ್ಕ್ ಥ್ರೆಡ್ ಭಾಳ ಅಂದ್ರೆ ಭಾಳ ಬೇಗ ಸ್ಟ್ರೈಟ್ ಹಾಕ್ತೈತಿ. ಸೊ ಹಾಗಾಗಿ ಇದು ಒಂದು ಬಿಗಿನರ್ಸ್ಗೆ ಬೇಕಾಗಿರುವಂಥ ಟಿಪ್ ಇದು. ಸೊ ಭಾಳಷ್ಟು ಯೂಸ್ಫುಲ್ ಆಗ್ತೈತಿ. ಇಷ್ಟು ಫಿನಿಶಿಂಗ್ ಸಮೇತ ನೀವು ನಿಮ್ಮ ಕಸ್ಟಮರ್ಸ್ಗೆ ಕೊಡ್ತೀರಪ್ಪ ಅಂತಂದ್ರೆ ಅವರಂತೂ ಭಾಳ ಅಂದ್ರೆ ಭಾಳ ಲೈಕ್ ಮಾಡಿ ನೆಕ್ಸ್ಟ್ ನಿಮ್ಮ ಬಳಿನೇ ಬರ್ತಾರೆ. ಸೊ ಇದೇ ರೀತಿ ಟಿಪ್ಪಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂತಂದ್ರೆ ನಾವು ಎಡಗೈ ಏನೈತಲ್ಲ, ಎಡಗೈಗೆ ಸೆಕೆಂಡ್ ಫಿಂಗರ್ಗೆ ನಾವು ದಾರ ಫುಲ್ಲು ಸುತ್ಕೋಬೇಕು. ದಾರ ಸುತ್ಕೊಂಡಾದ್ಮೇಲೆ ನಮ್ಮ ಸೆಂಟರ್ ಫಿಂಗರ್ ಮತ್ತು ಫಸ್ಟ್ ಫಿಂಗರ್, ಈ 2 ಫಿಂಗರಿಂದ ನಾವು ಹಿಂಗೆ ಕ್ಲಾತ್ ಇಟ್ಕೊಂಡು ಆಮೇಲಿಂದ ನಾವು ಲಾಕ್ ಮಾಡ್ಕೋಬೇಕು. ಸೊ ನಾವು ಹಿಂಗೆ ಲಾಕ್ ಮಾಡಿಕೊಂಡು ಇದನ್ನು ಲಾಕ್ ಸ್ಟಿಚ್ ಅಂತಾರು ಮತ್ತು ಸಿಂಗಲ್ ಕ್ರೋಶಗೂ ಅಂತಾರೆ. ಸೊ ಹಿಂಗೆ ನಾನು 2 ಸತಿ ಲಾಕ್ ಮಾಡ್ಕೋತೀನಿ. ನೀವು ಬೇಕಾದ್ರೆ ಒಂದೇ ಸತಿಗೂ ಮಾಡ್ಕೋಬೋದು. ನಾನಿಲ್ಲಿ 2 ಸತಿ ಮಾಡ್ಕೊಳಕತ್ತೀನಿ. ಸೊ ಇದು ಟೈಪ್ 1 ಅಂತೇಳಿ, ಯಾಕಂದ್ರೆ ಲಘು ಆಗ್ತೈತಿ. ಇದಕ್ಕಿಂತ ಈಗ ಬೇಸ್ ಹಾಕ್ಲಾರ್ದೇನು ಒಂದೇ ಸತಿ ಸೀರೆಗೂ ಹಾಕ್ಬೋದು. ಅದೂ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಆದ್ರೆ ಇದು ಭಾಳಷ್ಟು ಈಸಿ ಮೆಥಡ್ ಐತಿ. ಎದಕ್ಕಪ್ಪ ಅಂತಂದ್ರೆ ಕೆಲವರು ಸೀರೆಗೆ ಒಂದೇ ಸತಿ ಚುಚ್ಚಬೇಕಾದ್ರೆ ಸೀರೆ ಫುಲ್ ಗುಂಜು ಬರ್ತೈತಿ. ಅಂಥವರು ಸ್ಟಾರ್ಟಿಂಗ್ ಇದನ್ನು ಹಿಂಗೆ ಹಾಕ್ಕೊಟ್ರೆ ತುಂಬ ಯೂಸ್ಫುಲ್ ಆಗ್ತೈತಿ. ಸೊ ನಾನು 2 ಸತಿ ಸಿಂಗಲ್ ಕ್ರೋಶ ಅಂದ್ರೆ ಲಾಕ್ ಸ್ಟಿಚ್ ಹಾಕಿ 4 ಚೈನ್ ಸ್ಟಿಚ್ನ ಹಾಕೋತಾ ಹೋಗ್ತಾನೆ. 4 ಚೈನ್ ಸ್ಟಿಚ್ ಸಾರಿ ಫುಲ್ಲು, 4 ಚೈನ್ ಸ್ಟಿಚ್ ಹಾಕೋದು, ಲಾಕ್ ಸ್ಟಿಚ್ ಹಾಕೋದು, 4 ಚೈನ್ ಸ್ಟಿಚ್ ಹಾಕೋದು ಮತ್ತು ಲಾಕ್ ಸ್ಟಿಚ್ ಹಾಕೋದು, ಹಿಂಗೆ ಹಾಕೋತಾ ಹೋಗ್ಬೇಕು. ಸೊ ಹಿಂಗೆ ಹಾಕೋತಾ ಹೋದ್ರೆ ನೀವು ಪ್ರತಿ ಒಂದಕ್ಕೂ ಸ್ಟಿಚ್ ಅಂದ್ರೆ ಬೇಬಿ ಕುಚ್ ಹಾಕ್ಬೇಕಂದ್ರೆ ಹಾಕ್ರಿ, ಬಟ್ ಅದಕ್ಕಿಂತ ಒಂದು ಬಿಟ್ಟು ಒಂದಕ್ಕೆ ಹಾಕ್ರಿ. ಭಾಳ ಅಂದ್ರೆ ಭಾಳ ಹಿಂಗೆ ನಾವು ಹಾಕೋತಾ ಹೋಗ್ಬೇಕು 4 ಚೈನ್ ಸ್ಟಿಚ್ನ. ಸೊ ಹಾಕೋತಾ ಹೋದ್ರೆ ಭಾಳ ಅಂದ್ರೆ ಭಾಳ ಫಿನಿಶಿಂಗ್ ಗತ್ಲೆ ಬರ್ತೈತಿ. ಆ್ಯಂಡ್ ಇನ್ನೂ ಒಂದು ನಾನು ಈಗಿನ ಹೇಳ್ದಂಗೆ ಒಂದು ಬಿಟ್ಟು ಒಂದು ಹಾಕ್ರಿ. ಅದು ತುಂಬ ಅಂದ್ರೆ ತುಂಬ ಫಾಸ್ಟಾಗಿ ಹಾಕ್ಬೋದು. ಆ್ಯಂಡ್ ಇನ್ನೂ ಒಂದು ಸಾರಿ ಫುಲ್ಲು ನೀವು ಹಾಕಬೇಕು ಅಂತಂದ್ರೆ ನೋಡಿರಿ, ನೀವು ರೇಟಿಂಗ್ ನೋಡಿ ಹಾಕ್ಬೇಕಾಗ್ತೈತಿ. ಆ್ಯಂಡ್ ಇದು ಕೂಡ ಭಾಳ ಅಂದ್ರೆ ಭಾಳ ಮಸ್ತ್ ಕಾಣ್ತೈತಿ. ಈ ಒಂದು ಬೇಸಿಕ್ ಆದರೂ ಭಾಳ ಗ್ರ್ಯಾಂಡ್ ಲುಕ್ ಕೊಡ್ತೈತಿ. ಸೊ ನೀವು ಇದನ್ನು ಸಾರಿಗೆ ಒಂದೇ ಕಲರಿಗೂ ಹಾಕ್ಬೋದು. ಇಲ್ಲ ಅಂತಂದ್ರೆ ನೀವು ಸಾರಿ ಕಾಂಟ್ರಾಸ್ಟ್ 2 ಇತ್ತಂತಂದ್ರೆ 2 ಕಲರು ಅಥವಾ 3 ಕಲರ್ ಯೂಸ್ ಮಾಡಿಕೊಂಡು ಹಾಕ್ಬೋದು. ಸೊ ಈಗ ನಾನು
ಹಿಂಗೆ 4 ಚೈನ್ ಸ್ಟಿಚ್ ಹಾಕಿ ಲಾಕ್ ಮಾಡ್ಕೋತಾ ಹೊಂಟೀನಿ. ಹಿಂಗೆ ಹಾಕಿ ನಾವು ಲಾಕ್ ಹಾಕೋಬೇಕು. ಲಾಕ್ ಹೆಂಗೆ ಹಾಕೋಬೇಕು ಆ್ಯಂಡ್ ಬಿಗಿನರ್ಸ್ಗಾಗಿ ನಾನು ಸ್ಟಾರ್ಟಿಂಗಿಂದ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಬಂದೀನಿ. ಆಲ್ರೆಡಿ ನನ್ನ ಚಾನಲ್ಗೆ 3 ವೀಡಿಯೋ ಅಪ್ಲೋಡ್ ಮಾಡೀನಿ. ಸೊ ಹೋಗ್ರಿ ಚೆಕ್ ಮಾಡಿರಿ. ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಹಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಯಾರ್ಯಾರು ಕಲಿಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿರಿ. ಸೊ ಹಿಂಗೆ ನಾನು ಚೈನ್ ಸ್ಟಿಚ್ನ ಹಾಕ್ಕೊಂಡು ನಾನು ಲಾಕ್ ಮಾಡ್ತೀನಿ. ಲಾಕ್ ಹೆಂಗಪ್ಪ ಮಾಡೋದು ಅಂದ್ರೆ 3 ಇಂದ 4 ಚೈನ್ ಸ್ಟಿಚ್ನ ಹಾಕಿ ಲಾಸ್ಟಲ್ಲಿ ನಾವು ಇದು ಕಟರ್ ತೊಗೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ದಾರಾನ ಮ್ಯಾಗ ಎಳೆದ್ವಪ್ಪ ಅಂತಂದ್ರೆ ಅಲ್ಲಿಗೆ ಲಾಕ್ ಆಯ್ತು ನೋಡ್ರಿ. ಹಿಂಗೆ ಲಾಕ್ ಮಾಡಿಕೊಂಡು ಈಗ ನಾವು ಕುಚ್ಚು ಹಾಕಲಿಕ್ಕೆ ಸ್ಟಾರ್ಟ್ ಮಾಡು. ನಾನು ಆಲ್ರೆಡಿ ಹಿಂಗೆ ದಾರಾನ ಸ್ಟ್ರೈಟ್ ಮಾಡಿ ಇಟ್ಕೊಂಡೀನಿ. ಸೊ ಸ್ಟ್ರೈಟ್ ಮಾಡಿ ಇಟ್ಕೊಂಡಿರೋದನ್ನು ನಾನು ಈಗ ಕುಚ್ಚು ಕೊಟ್ಕೋತಾ ಹೋಗ್ತೀನಿ. ಈಗ ನೋಡಿರಿ, ನಾವು ಸೂಜಿನ ಮ್ಯಾಗಿಂದ ಹಾಕೋದಕ್ಕಿಂತ ಬ್ಯಾಕ್ ಸೈಡಿಂದ ಹಾಕಬೇಕು. ಹಿಂಗೆ ಹಾಕಿ ಈ ದಾರಾನ ಹಿಂಗೆ ಮುಂದೆ ತೊಗೊಂಡು ದಾರಾನ ಎಳಿಬೇಕು. ಹಿಂಗೆ ಎಳೆದು ನಾವು ಒಂದು 3 ರೌಂಡ್ಸ್ ಟೈಟಾಗಿ ಹಾಕಬೇಕು. ಒಂದು 3 ರೌಂಡ್ಸ್ ಹಾಕಿದ್ದಾದ್ಮ್ಯಾಗ ನಾವು ಲಾಕ್ ಮಾಡ್ಕೋಬೋದು. ಹಿಂಗೆ 3 ರೌಂಡ್ಸ್ ಹಾಕಿ ಈಗ ಹಾಕಿದ್ದಾದ್ಮ್ಯಾಗ 3 ರೌಂಡ್ಸ್ ಆಯಿತು. ಈಗ ನಮ್ಮ ಈ ಕಡೆ 2 ಫಿಂಗರ್ಸ್ ಏನೈತಿ ನೋಡ್ರಿ, ಹಿಂಗೆ ಹಾಕಿ ಈ ಹೋಲ್ ಈ ದಾರ ಏನೈತೆ ಅದ್ರ ಒಳಗೆ ತಗೊಂಡ್ರೆ ಅದು ಗಂಟಾಯಿತು. ಸೊ ಇದನ್ನು ನಾವು ನೀಡಲ್ಲ ಬ್ಯಾಕ್ ಸೈಡಿಂದ ಹಿಂಗೆ ಕೆಳಗೆ ತಂದ್ವಪ್ಪ ಅಂತಂದ್ರೆ ಟೈಟಾಗಿ ಎಳೆದು ಕುಚ್ಚಿನ ಒಳಗಿಂದ ತೊಗೊಂಡ್ವಪ್ಪ ಅಂತಂದ್ರೆ ಬೇಬಿ ಕುಚ್ಚು ಆಯ್ತು. ಸೊ ಹಿಂಗೆ ಈಸಿ ಸ್ಟೆಪ್ಲೆ ನೀವು ಸಾರಿ ಕುಚ್ಚನ್ನ ಹಾಕೋಬೋದು. ಇದು ಬೇಬಿ ಕುಚ್ಚು ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಆಗ್ತೈತೆ ಅಂತ ಅಂದ್ಕೊಂಡೀನಿ. ಸೊ ಇದು ಬೇಸಿಕ್ ಬಿಗಿನರ್ಸ್ಗಾಗಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿರೋದು. ಆ್ಯಂಡ್ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ನೋಡಿರಿ, ನಿಧಾನಕ್ಕೆ ತಿಳ್ಸಕತ್ತೀನಿ. ಈಗ ನೀಡಲ್ನ ಥ್ರೆಡ್ ಇಂದ ನಾವು ಹಾಕಬೇಕು. ಹಿಂಗೆ ಹಾಕಿದ್ದಾದ್ಮ್ಯಾಗ ಹಿಂಗೆ ಮುಂದೆ ತೊಗೊಂಡು ಝರಿ ಥ್ರೆಡ್ನ ಈಗ 3 ರೌಂಡ ತೊಗೋಬೇಕು. ಹಿಂಗೆ ತೊಗೊಂಡಿದ್ದಾದ್ಮ್ಯಾಗ ಹಿಂಗೆ ತೊಗೊಂಡು ಈಗ ನಾವು ಲಾಕ್ ಮಾಡಬೇಕು. ನೋಡಿರಿ, ಲಾಕ್ ಮಾಡೋಣ. ನೋಡಿರಿ, ಇಲ್ಲೊಂದು ಹೋಲ್ ಐತಲ್ಲ, ಇದ್ರ ಒಳಗೆ ನಾವು ಹಿಂಗೆ ಹಾಕ್ಕೊಂಡ್ವಪ್ಪ ಅಂತಂದ್ರೆ ಹಿಂಗೆ ಹಾಕಿದ ತಕ್ಷಣ ಅದು ಲಾಕ್ ಆಗ್ತೈತಿ. ಲಾಕ್ ಆಗಿ ಹಿಂದಗಡೆ ನಾವು ಬೇಬಿ ಕುಚ್ಚು ಒಳಗಿಂದ ನಾವು ನೀಡಲ್ನ ತಂದ್ವಪ್ಪ ಅಂತಂದ್ರೆ ಅದಂತೂ ಬಿಚ್ಚ ಹೋಗಂಗಿಲ್ಲ. ಅಷ್ಟು ಸ್ಟ್ರಾಂಗಾಗಿ ಭಾಳ ಅಂದ್ರೆ ಭಾಳ ಲುಕ್ಕಾಗಿ ಕಾಣ್ತೈತಿ. ಆ್ಯಂಡ್ ಮುಂದೆ ಝರಿ ಥ್ರೆಡ್ ಕಾಣಲ್ಲ. ಕೆಲವೊಬ್ರಿಗೆ ಕಾಣಬೇಕು ಅಂತಂದ್ರೆ ಅದಕ್ಕೂ ಸೆಕೆಂಡ್ ಸ್ಟೆಪ್ಪು ಬೇರೆ ರೀತಿಯಾಗಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಬರೋ ವಿಡಿಯೋದಾಗ. ಅದನ್ನು ಕೂಡ ಮಿಸ್ ಮಾಡಬೇಡ್ರಿ. ಸೊ ಚೆಕ್ ಮಾಡಿರಿ. ಆ್ಯಂಡ್ ಯಾರ್ಯಾರು ಕಲಿಬೇಕಂತ ಆಸಕ್ತಿ ಐತಿ ಅವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಗೆ ಗೊತ್ತಿರೋರ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ಇದೇ ರೀತಿ ನಾನು ಕುಚ್ಚಿಗೆ ಸಂಬಂಧಪಟ್ಟಂಥ ಎಲ್ಲ ವೀಡಿಯೋಗಳನ್ನು ತರ್ತಾ ಇರ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಇದು ಹೆಂಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಟೈಪ್ ಆಫ್ ಬೇಬಿ ಕುಚ್ಚು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಬರೋ ಮುಂದಿನ ವಿಡಿಯೋದಾಗ. ಸೊ
ಅಲ್ಲಿವರೆಗೂ ನೋಡಿರಿ ಮತ್ತು ಕಲೀರಿ, ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಪರ್ಫೆಕ್ಟಾಗಿ ಬರ್ತೈತಿ ಫಿನಿಶಿಂಗ್ ಸಮೇತ. ಹಿಂಗೆ ನಾವು ಹಾಕೋತಾ ಹೋಗ್ಬೇಕು. ಈಗ ಬೇಬಿ ಕುಚ್ಚು ಒಳಗಡೆಯಿಂದ ನೀಡಲ್ನ ತೊಗೊಂಬಂದ್ವಪ್ಪ ಅಂತಂದ್ರೆ ಹಿಂಗೆ ನಾವು ಕಟ್ ಮಾಡ್ಕೋಬೇಕು. ಆ್ಯಂಡ್ ಮತ್ತು ಇನ್ನೊಂದು, ನೀವು ಕಟ್ ಮಾಡ್ಕೊಂಡಿರ್ತೀರಿ ಆಗಲ್ಲ, ಬಟ್ ಒಂದು ಮ್ಯಾಗ ಒಂದು ಕೆಳಗಿದ್ರೆ ಲಾಸ್ಟಲ್ಲಿ ಒಂದು ಸತಿ ನೀವು ಎಲ್ಲ ಸೈಜ್ನೂ ಒಂದೇ ರೀತಿ ಕಟ್ ಮಾಡಿದ್ರಪ್ಪ ಅಂತಂದ್ರೆ ಪರ್ಫೆಕ್ಟಾಗಿ ಫಿನಿಶಿಂಗ್ ಬರ್ತೈತಿ. ಆ್ಯಂಡ್ ಈ ಥ್ರೆಡ್ ಏನೈತಲ್ಲ ಲಾಸ್ಟಿಂದ, ಸೊ ಅದಕ್ಕೆ ನಾವು ಗ್ಲೂ ಹಾಕಬೇಕು. ಗ್ಲೂ ಹಾಕಿದ್ರೆ ಸಾಕು, ಅಂಟ್ಕೋತತ್ತದು, ಅದೇನು ಬಿಚ್ಚೋಗಂಗಿಲ್ಲ. ಆ್ಯಂಡ್ ಇದನ್ನು ನಾವು ಗ್ಲೂಗನ್ನ ಹಾಕಬಾರ್ದು. ಹಂಗೆ ನಾನು ಇದನ್ನು ಹೆಂಗೆ ನಾವು ಫಿನಿಶ್ ಕೊಡ್ಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಾಗ ತೋರಿಸ್ತೀನಿ. ಸೊ ಫೈನಲಾಗಿ ಹಿಂಗೆ ಕಾಣಕತ್ತೈತಿ. ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಪರ್ಫೆಕ್ಟಾಗಿ ಬಂದವು. ಸೊ ನೀವುಗೂ ಟ್ರೈ ಮಾಡಿರಿ ಆ್ಯಂಡ್ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು. ಸೊ ಮುಂದಿನ ವೀಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.